ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಮಟನ್ ಚಾಪ್ಸು, ಮಟನ್ ಈರುಳ್ಳಿ, ಚಿಕನ್ ಫ್ರೈಗೆ ಇವಾಗ ಹರಿಯೋ ನೀರಲ್ಲಿ ಕ್ಲೀನಿಂಗ್ ಫುಲ್ ಬೆವ್ರು ಸುರ್ಸ್ಕೊಂಡು ಮಾಡಿದ್ದೀನಿ. ಸಾಕಾಗೈತೆ. ಏನು ಹಿಂಗೆ ಅಲಾಡ್ಕೊಂಡು ಅಂತ ನೋಡ್ತಾ ಇದ್ದೀರಾ? ನಂಗೆ ಅಲಾಡ್ಸಕ್ಕೆ ಬರಲ್ಲ ಫ್ರೆಂಡ್ಸ್. ಹಾಯ್ ಲೋ ಎವ್ರಿ ಒನ್, ವೆಲ್ಕಮ್ ಟು ದ ರೋಮಿಂಗ್ ರಾವ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾತಾಡ್ತಿರೋದು. ಇವತ್ತು ನಾವಿರೋದು ನೀರಾವರಿ ಗದ್ದೆ. ಸುತ್ತ ನೋಡ್ಬೋದು ನೀರಾವರಿ ಗದ್ದೆ. ಇವತ್ತು ನಾವು ಬಂದಿರೋದು ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೆ. ಅದು ಒಂದು ನೇಚರ್ ಮಧ್ಯದಲ್ಲಿ ವಿಲೇಜ್ ಕುಕ್ಕಿಂಗ್ ಅಂತ ಹೇಳ್ಬೋದು. ಸೊ ಬಾಡ್ ಮಾಡ್ಕೊಂಡು ತಿನ್ನೋಣ ಅಂತ ಬಂದಿದ್ದೀರಿ. ಸೊ ಬನ್ನಿ, ಕಂಪ್ಲೀಟ್ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲ ನಾವು ಅಣ್ಣ ತಮ್ಮಂದಿರ ಜೊತೆ ಶೇರ್ ಮಾಡ್ತಾ ಇರೋದು, ಎಲ್ಲ ಫ್ಯಾಮಿಲಿ ಜೊತೆ. ನೋಡಿ ವಿಡಿಯೋ ಹೇಗಿರುತ್ತೆ ಅಂತ. ಹೇಗಿದೆ ನೋಡಿ, ಫುಲ್ಲು ನೀರಾವರಿ ಜೊತೆ. ಅಲ್ಲೆಲ್ಲ ಸೆಟಪ್ ಮಾಡ್ತಾ ಇದ್ದಾರೆ ಆ ಕಡೆ ನನ್ನ ದಾದಾ ಎಲ್ಲ. ಸೊ ದಾದಾ ಅಂದರೆ ಬೇಸಿಕಲಿ ನಮ್ಮ ಭಾಷೆಯಲ್ಲಿ ಅಣ್ಣ ಅಂತ. ಎಲ್ಲ ಹೋಗ್ತಾ ಇದ್ದೀರಾ ಇವತ್ತು ಮಟನ್ ಎಲ್ಲಿ ಮಾಡೋದು ಜಾಗ? ನಮ್ದೇ ತೋಟಕ್ಕೆ ಬಂದಿದ್ದೀರಾ? ಸರಿ ಬನ್ನಿ, ತೋರಿಸಿ ನಿಮ್ಮ ತೋಟನ. ಎಲ್ಲ ನಾಟಿ ಮಾಡಕ್ ಬಿಟ್ಟಿದ್ದೀನಿ. ನಾಟಿ ಲೈನ್ ನೋಡಿ. ಚಿಕನ್ ಕಳ್ಕೊತಾ ಇದ್ದೀರಿ ಇವಾಗ. ಇದು ಚಿಕನ್ ಫ್ರೈ ಅಲ್ಲ ದಾದಾ? ಚಿಕನ್ ಫ್ರೈಗೆ ಇವಾಗ ಹರಿಯೋ ನೀರಲ್ಲಿ ಕ್ಲೀನಿಂಗು. ಅದು ಒಂದೊಂದೇ ಕ್ಲೀನ್ ಮಾಡಿ ಇದಕ್ಕೆ ಹಾಕ್ತಾರೆ. ಇದು ಹೋಟ್ಲು ಸಿಸ್ಟಮ್ ಅಲ್ಲ, ಇದು ಮನೆ ಸಿಸ್ಟಮು. ಹೋಟ್ಲು ಸಿಸ್ಟಮಲ್ಲಿ ತೊಳಿತಾರೋ ತೊಳೆಯಲ್ವೋ? ಅದು ತೊಳೆದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತಾರೆ, ಬಟ್ ನಾವು ಟೇಸ್ಟ್ ಆಗಿ ಮಾಡೋದು. ಪ್ರಾಪರ್ ನಾಟಿ ಸ್ಟೈಲ್ ಅಲ್ಲ ಅದು ಇವತ್ತು? ನಾಟಿ. ಸನ್ ಪ್ಯೂರ್ ಎಣ್ಣೆ, ಈರುಳ್ಳಿ, ಚಿಕನ್ ಹಾಕ್ತಾರೆ. ಆಯ್ತು, ಚಿಕನ್ ಕುತ್ಕೊಳ್ರಿ, ಎತ್ಕೊಳ್ರಿ. ಅಲ್ಲಾರ್ದ ಬೇಯಿಸ್ಬಿಟ್ಟ ಅವನು. ಅವ್ನು ಬರ್ನಿಂಗ್ ಮಾಡು ಅಂದರೆ ಚೆನ್ನಾಗಿ ಹೊಡೆದ್ಬಿಟ್ಟವನ ಅತ್ತಾಗೆ ಪ್ರೆಷರ್ನ. ಸೊ ಗೈಸ್, ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಮಟನ್ ಚಾಪ್ಸು. ಮಟನ್ ಚಾಪ್ಸ್ಗೆ ಎಣ್ಣೆ ಹಾಕಿ, ಕಸೂರಿ ಮೇಥಿ, ಆಮೇಲೆ ಆನಿಯನ್ ಹಾಕಿ ಫ್ರೈ ಮಾಡ್ಕೊತಿದ್ದೀರಿ. ಸೊ ಇದು ಸ್ವಲ್ಪ ಬ್ರೌನಿಷ್ ಆಗೋ ಥರ ಮಾಡ್ಕೊಬೇಕು. ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ನೆಕ್ಸ್ಟು ಮಟನ್ ತೊಳೆದಿಟ್ಕೊಂಡಿದ್ದೀರಿ, ಅಲ್ಲೇ ಚಾನಲಲ್ಲಿ ನೀರು ಹರಿತಿರೋ ನೀರಲ್ಲಿ. ಇವಾಗ ನೆಕ್ಸ್ಟ್ ಮಟನ್ ಹಾಕ್ತಿದ್ದೀರಿ ನೋಡಿ. ಇದು ಚಟಪಟ ಅಂತ ಸೌಂಡ್ ಬಂದ್ರೇನೆ ಅದು ತಿನ್ನೋ ಫ್ಲೇವರು ಜ್ಯೂಸ್ ಬರೋದು. ಏನು ಹಿಂಗೆ ಅಲಾಡ್ತಾನ ಅಂತ ನೋಡ್ತಾ ಇದ್ದೀರಾ? ನಂಗೆ ಅಲಾಡ್ಸಕ್ಕೆ ಬರಲ್ಲ ಫ್ರೆಂಡ್ಸ್. ಅಯ್ಯೋ, ಡಬಲ್ ಮೀನಿಂಗು ಸರ್. ಬರೀ ಇಂಥದೆಯ. ಸೊ ಅರ್ಶಿನ ಹಾಕ್ತಿದ್ದೀರಿ. ನೆಕ್ಸ್ಟು ಅರ್ಶಿನ ಹಾಕಿದ್ರೆ ಅದು ಬ್ಯಾಕ್ಟೀರಿಯಾಸ್ ಎಲ್ಲ, ಜರ್ಮ್ಸ್ ಎಲ್ಲ ಕಿಲ್ ಮಾಡುತ್ತೆ. ಸೊ ಅರ್ಶಿನ ಇಂಪಾರ್ಟೆಂಟ್ ಆಗುತ್ತೆ ಈ ಮಟನ್ನು ನಾನ್ ವೆಜ್ ಮಾಡೋದಕ್ಕೆ. ನೆಕ್ಸ್ಟ್ ಉಪ್ಪು ಹಾಕ್ತಿದ್ದೀರಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಉಪ್ಪು ಹಾಕ್ತಿರೋದು. ಉಪ್ಪು ಹಿಡಿಯುತ್ತೆ ಪ್ಲಸ್ ಬೇಗ ಬೇಯುತ್ತೆ. ಹೇಳು, ಮೀನು ಹಿಡಿಯಕ್ಕೆ ಹೋಗಿ ವಾಪಸ್ ಬಂದವನೇ. ಬಿಹಾರಿಂದ ಕರ್ಕೊಂಡ್ಬಂದವ್ರೆ ಮುಖೇಶ್. ಸೊ ಇವಾಗ ಇಲ್ಲಿ ಎಣ್ಣೆ ಅಂಶ ಎಲ್ಲ ಬಿಡ್ತಾ ಇದೆಯಲ್ಲ, ಅದೆಲ್ಲ ಬಿಟ್ರೇನೆ ಮಟನ್ನು ಬೇಯ್ತಾ ಇರೋದು. ಏನಂತಾರೆ, ಚರ್ಬಿ ಎಲ್ಲ ಎಣ್ಣೆ ಅಂಶ ಎಲ್ಲ ಬಿಡ್ಕೊಬೇಕು, ನೀರಿನ ಅಂಶ ಎಲ್ಲ ಖಾಲಿ ಆಗಬೇಕು. ಸೊ ಇವಾಗ ಇದಕ್ಕೆ ಮುಚ್ಚಿ ಒಂದು 5 ನಿಮಿಷ ಬೇಕ್ ಬಿಡೋಣ, ನೀರಿನ ಅಂಶ ಎಲ್ಲ ಬಿಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಸಾಲ ಹಾಕಕ್ಕೆ ರೆಡಿ ಆಗಲಿ. ಒಂದು 5 ನಿಮಿಷ ಬೇಕೆ. 5 ನಿಮಿಷ ಆಗಿದೆ, ಬೆಂದಿದೆ, ಚೆನ್ನಾಗಾಗಿದೆ ನೋಡಿ. ಈ ನೀರಿನ ಅಂಶ ಎಲ್ಲ ಬಿಡ್ಕೊಂಡಿದೆ. ಇವಾಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀರಿ.
ಸೊ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಮೇಲೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀರಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಅವಾಗಲೇ ಚಿಕನ್ ಚಾಪ್ಸು ನಮ್ಮ ದಾದಾ ಮಾಡ್ತಾಯಿದ್ರು. ಅವರು ತಿನ್ನೋ ಅರ್ಜೆಂಟಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಹಂಗೆ ಮಾಡಿಬಿಟ್ಟಿದ್ದೀರಿ. ಹೊಟ್ಟೆ ಹಸ್ಬಿಟ್ಟಿತ್ತು ಮಧ್ಯಾಹ್ನದಿಂದ. ಸೊ ತಿನ್ನೋ ಜೋಶಲ್ಲಿ ಜಾಸ್ತಿ ತಾಳ್ಮೆ ಇರಲಿಲ್ಲ ಹೇಳ್ಕೊಳ್ಳೋದಕ್ಕೆ. ಆದರೆ ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಮಾಡಲಿಲ್ಲ. ಆ್ಯಕ್ಚುಲಿ ಅವ್ರದ್ದು ನಾನ್ ವೆಜ್ ಹೋಟೆಲೆಲ್ಲ ಇದೆ, ಸಖತ್ತಾಗಿ ಮಾಡ್ತಾರೆ. ಆದರೆ ಇವತ್ತು ಪೇಷನ್ಸ್ ಇರಲಿಲ್ಲ, ಅದಕ್ಕೆ ಕರೆಕ್ಟಾಗಿ ಮಾತಾಡಲಿಲ್ಲ. ಸೊ ನೆಕ್ಸ್ಟ್ ಹಾಕ್ತಿರೋದು ಮಟನ್ ಮಸಾಲ. ಇಲ್ಲ ಬ್ರ್ಯಾಂಡಲ್ಲಿ ಹಾಕಂಗಿಲ್ಲಪ್ಪ, ನಮ್ಗೆ ಇನ್ನೂ ಪೇಡ್ ಪ್ರಮೋಷನ್ ಯಾವುದು ಬಂದಿಲ್ಲ, ಅದಕ್ಕೆ ಪ್ರಮೋಷನ್ ಮಾಡಿದಾಗ ಹಾಕೋಣ. ಸೊ ಮತ್ತೆ ಅಲರ್ಸ್ತೀರಿ. ಎಲ್ಲದಕ್ಕೂ ಯೋಗ ಇರ್ಬೇಕಂತಾರಲ್ಲ, ಸೊ ಕ್ರೇಜ್ ಆಗಿದೆ, ವೈಬ್ ಅಂತು ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ. ಆ ಒಂದು ಅರೋಮಾ ಬರ್ತದೆ ಮಟನ್ದು, ಅರ್ಧ ಬಂದಿರೋದು ಕ್ರೇಜ್ ಆಗಿದೆ. ಸ್ಮೆಲ್ಲು ಸೂಪು ಇದ್ರದ್ದು ಬರೀ ಸಾರು ಮಾಡಿದ್ರೆ ಸೂಪ್ ಎತ್ಕೊಂಡು ಕುಡಿಬೋದಾಯ್ತು, ಆದರೆ ಸಾರು ಮಾಡ್ತಾ ಇರ್ತಿರೋ ಕಾರಣಕ್ಕೆ ಇದು ಮಟನ್ದೇ ಸ್ಮೆಲ್ ಬರ್ತಾ ಇದೆ. ಸೊ ಅದು ಬಿಟ್ಟು ಪಲಾವ್ ಆಗಿದೆ. ಪಲಾವ್ ಆಗಿ ಚಾಪ್ಸ್, ಚಿಕನ್ ಚಾಪ್ಸು ಅಲ್ಲ ಚಿಕನ್ ಫ್ರೈ ಒಂದು ರೌಂಡ್ ಆಗಿಬಿಟ್ಟಿದೆ. ಘಮ ಅಂತ ಇದೆ. ಟೇಸ್ಟ್ ನೋಡೋಣ. ಸ್ವಲ್ಪ ಉಳಿಬೇಕು, ಅದಕ್ಕೆ ಟೊಮೆಟೊ ಹಾಕ್ತಿದ್ದೀರಿ. ಸೊ ಇದು ಮಟನ್ ಆಗಿರೋದ್ರಿಂದ ಒಂದು 6 ಇಂದ 7 ವಿಸಿಲ್ ಕುಗ್ಸೋಣ, ಯಾಕಂದರೆ ಚೆನ್ನಾಗಿ ಬೇಯಬೇಕು. ಮಟನ್ ಫುಲ್ ಪುಡಿ ಮಾಡಿ ಬಿಸಾಕಬೇಕು. ಹಾಂ, ಸೊ ಇದು ನೆಕ್ಸ್ಟ್ 6 ವಿಸಿಲ್ ಬರೋವರೆಗೂ ಬನ್ನಿ ಚಾನಲ್ ತೋರಿಸ್ತೀನಿ ನೋಡಿ. ಫುಲ್ ಬೆವ್ರು ಸುರಿಸ್ಕೊಂಡು ಮಾಡಿದ್ದೀನಿ. ಟೇಸ್ಟ್ ಒಂದು ಮಸ್ತಾಗಿರುತ್ತೆ. ಫುಲ್ಲು ಬೆವ್ರು ಸುರಿಸಿದ್ದೀನಿ, ಟೇಸ್ಟ್ ಒಂದು ಮಸ್ತಾಗಿರುತ್ತೆ ಅಂತಾರೆ ನೋಡಿ, ಹಂಗೆ ಮಾಡಿದ್ದೀನಿ. ನೀರಾವರಿ ಗದ್ದೆ ಅಂದರೆ ನೋಡ್ಬೋದು, ಅಲ್ಲಿಂದ ಅದು ಚಾನಲ್ ಅಲ್ಲೊಂದು ಹರಿಯುತ್ತದೆ, ಅಲ್ಲಿಂದ ಇದೊಂದು ಹರಿತಿದೆ. ಸೊ ಇವರು ಅದನ್ನು ಸ್ವಲ್ಪ ಪೈಪ್ ಓಪನ್ ಮಾಡಿಕೊಂಡು, ಅಂದರೆ ನೀರು ಈ ಕಡೆಗೆ ಬರತ್ರ ಮಾಡಿಕೊಂಡು, ಚೂರು ನೀರು ಸಣ್ಣಗೆ ಬರತ್ರ ಮಾಡಿಕೊಂಡು, ಈ ಕಡೆ ನೋಡ್ಬೋದು ನೋಡಿ, ಆ ನೀರೇ ಸಣ್ಣಗೆ ಹಿಂಗೆ ಬರತ್ರ ಮಾಡಿಕೊಂಡು, ಈ ಕಡೆ ಇಲ್ಲಿಂದ ಒಂಚೂರು ಬರೋದು ನೀರು, ಇಲ್ಲಿಂದ ಬಂದು ಹಂಗೆ ಗದ್ದೆಗೆ ಹೋಗೋದು. ಈ ಗದ್ದೆ ತುಂಬ ನೀರು ಹಿಂಗೆ ಇರೋದು. ಇದೆಲ್ಲ ಅಕ್ಕಿ. ಪಕ್ಕದಲ್ಲಿ ಒಂದು ಅಂಗಡಿ ರೂಮು, ಅವ್ನು ಮಾಡ್ತಾನೆ 30 ರೂಪಾಯಿ ಜಾಸ್ತಿ ಆಗುತ್ತಾನೆ. ದೊಡ್ಡದ್ರಲ್ಲಿ ಬಡ್ಡ ಟೊಮೆಟೊ ದೊಡ್ಡದ್ರಲ್ಲಿ ಮಾಡೋದ. ಅವ್ರು ಆಂಟಿ ಇಲ್ಲಿ ನೋಡ್ಬೋದು, ಇಲ್ಲಿ ಚಾನಲಲ್ಲಿ ಬೇರೆ ಕೂತವ್ರು ನಮ್ಮ ಬಾಯ್ಸ್ ಹೆಂಗಿದೆ ಚಾನಲ್ ನೀರು ಇಲ್ಲಿ ಗೊತ್ತದೆ. ಹೆಂಗಿದ್ಯಾ? ಸೈಕಾಗೈತಾ? ಹಾಯ್ ಗಾಯ್ಸ್, ನೋಡಿ ಫಿಶ್ ಹಿಡಿತಾ ಇದೀವಿ ವೇಲಲ್ಲಿ. ಸೊ ಬನ್ನಿ ನೋಡೋಣ. ಚಾಪ್ಸ್ ಆಗಿದೆ, ವಿಸಿಲ್ ಆಗಿದೆ, 7 ವಿಸಿಲು. ಸೊ ಚಾಪ್ಸ್ ಆಗಿದೆ ನೋಡ್ಬೋದು, ಫುಲ್ ಪ್ರಾಪರಾಗಿ ಕರೀತಾರೆ. ರೆಡ್ ಕಲರ್ ಚಾಪ್ಸ್ ಮಾಡಿದ್ದೀರಿ. ಸೊ ತಟ್ಟೆ ಹಿಡೀರಿ, ಹಾಕೋಣ. ಎಷ್ಟು ನೋಡಿ, ಬಾರೋ ನಮ್ಮ ದಾದನ್ ತೋರಿಸ. ಅದಾ ತಿನ್ ಟೇಸ್ಟ್ ಹೇಳಬೇಕು, ನಾನು ಮಾಡಿರೋದು. ಮಾತೇ ಬರ್ತಾ ಇಲ್ಲ. ಸೊ ನಾವು ಯಾವ ಥರ ಮಾಡಿದ್ದೀರಿ ಅಂದ್ರೆ ಅವ್ರು ಮಾತಾಡಲೇಬಾರ್ದು, ಹಂಗೆ ಮಾಡಿ ಇಟ್ಬಿಟ್ಟಿದ್ದೀರಿ. ಸೊ ಬನ್ನಿ ಇನ್ನೊಬ್ರು ಕೊಡೋಣ. ತಿಂಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು. ಸಾಕಾಗೈತೆ ಬ್ರೋ, ಸೂಪರ್ ಬ್ರೋ. ಫ್ಲಾಶ್ ಬ್ಯಾಕ್. ಫುಲ್ ಬೆವ್ರು ಸುರಿಸ್ಕೊಂಡು ಮಾಡಿದ್ದೀನಿ. ಟೇಸ್ಟ್ ಒಂದು ಮಸ್ತಾಗಿರುತ್ತೆ ಅಂತಾರೆ ನೋಡಿ, ಹಂಗೆ ಮಾಡಿದ್ದೀನಿ.
ಯಾವನ್ ನಿನ್ಗೆ ಹೇಳ್ಕೊಟ್ಟಿದ್ದು? ಯಾರು ಮಾಡಿದ್ರು ನಂಬರ್ ಕೊಡಿ ಬ್ರೋ. ನಮ್ಮ ಅಮ್ಮನ ನೆನಪಾಗೋಯ್ತಾನ ಅದು. ಬೇಡ ಚೆನ್ನಾಗಿರ್ಲಿಲ್ಲ ಅಂದ್ರೆ ಮಾಡಿದವ್ರ ಅಮ್ಮನ ನೆನಪಾಗ್ಬಿಡು. ಸೊ ಪಲಾವ್ ಟೇಸ್ಟ್ ಮಾಡೋಣ ಬಂದಿದ್ದೀನಿ. ಕೈ ತೊಳ್ಕೊಳ್ಳೋದಕ್ಕೆ ಇಲ್ಲೇ ಗದ್ದೆಲೆ ನೀರಾವರಿ ಗದ್ದೆಲೆ ಕೈ ತೊಳ್ಕೊತಾ ಇದ್ದೀನಿ. ಸೊ ಇಲ್ಲೇ ಕೈ ತೊಳ್ಕೊಂಡು ಟೇಸ್ಟ್ ಮಾಡೋಣ. ಸೊ ಅಡುಗೆ ಎಲ್ಲ ಮಾಡಾಯಿತು, ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಕ್ರೇಜಿ ಆಗಿದ್ದೀವಿ. ಅದು ಪ್ರತಿಯೊಂದು ನಾವೇ ಮಾಡಿಕೊಂಡು ಯಾವಾಗಾಗುತ್ತೆ ಮೂಮೆಂಟ್ ಕಾಯ್ಕೊಂಡು ಕೂತಿರಲ್ಲ, ಲಿಟ್ರಲಿ ಕ್ರೇಜ್ ಆಗಿದೆ. ಈ ಒಂದು ಅದೃಷ್ಟ ಯಾರಿಗೆ ಸಿಗೋದು ಗೊತ್ತಿಲ್ಲ ನೋಡಿ. ಒಂದು ನೀರಾವರಿ ಗದ್ದೆಯಲ್ಲಿ ಕೂತ್ಕೊಂಡು ಕ್ರೇಜಿ. ಸೊ ಒಂದು ಪ್ರಾಪರ್ ಆಗಿರೋ ಒಂದು ಮೀಲ್ ತಿಂದು ಒಂದು ಗದ್ದೆಯಲ್ಲಿ ಮಧ್ಯದಲ್ಲಿ ವಾಕ್ ಮಾಡಿದೆ. ಅದು ಬೇರೆಯೇ ಮಜಾ ಅಂತ ಹೇಳ್ಬೋದು. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಎಲ್ಲರೂ ಇರೋ ರೆಸಾರ್ಟಲ್ಲಿ ಇಲ್ಲಾಂದರೆ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಮಾಡ್ಕೊತಿರಲ್ಲ ಒಬ್ಬರು ಮನೇಲಿ. ಸೊ ಈ ಥರ ಒಂದು ಗೆಟ್ ಟುಗೆದರು ಮಾಡ್ಬೋದು. ಸೊ ಕ್ರೇಜ್ ಆಗಿತ್ತು. ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟುಗೂಡಿ ಒಬ್ಬರು ನಾನ್ ವೆಜ್ ಥರದಿಂದ ಹಿಡಿದು, ಇನ್ನೊಬ್ಬರು ಎಲ್ಲ ತರಕಾರಿ ಹೆಚ್ಚೋದ್ರಿಂದ ಹಿಡಿದು, ಒಬ್ಬರು ಅಡುಗೆ ಮಾಡೋದು. ಸೊ ಎಲ್ಲರೂ ಒಟ್ಟುಗೂಡಿ ಅಡುಗೆ ಮಾಡಿ ಆ ಒಂದು ಅಡುಗೆ ಯಾವಾಗ ಆಗುತ್ತೆ ಅಂತ ಮಾಡ್ತಾನೆ ಟೇಸ್ಟ್ ಮಾಡೋದು. ಸೊ ಆ ಮಧ್ಯದಲ್ಲಿ ಚಾನಲಲ್ಲಿ ಈಜು ಮಾಡಿಕೊಂಡು ಮೀನು ಹಿಡಿಯೋದು ಪ್ರಯತ್ನ ಮಾಡೋದು. ಸೊ ಇದೆಲ್ಲ ಒಂದು ಫ್ಯಾಮಿಲಿ ಫನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ನನಗಂತೂ ಲಿಟ್ರಲಿ ಅದೊಂದು ಸಿಟಿ ಲೈಫಲ್ಲಿ ಇದ್ದು ಈ ಥರ ಒಂದು ಎನ್ವೈರ್ಮೆಂಟಿಗೆ ಬಂದಾಗ ಲಿಟ್ರಲಿ ಅದೇನೋ ಖುಷಿ ಸಿಗುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಎಕ್ಸೈಟಿಂಗ್ ಆಗಿರೋ ಕಂಟೆಂಟ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ದ ರೋಮಿಂಗ್ ರಾವ್ ಸೈನಿಂಗ್ ಆಫ್.